ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಜಟಾಪಟಿ ರೈತ ಮಹಿಳೆಯರು ಅಧಿಕಾರಿಗಳ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಆ ಸಿಚುವೇಶನ್ ಆ ಸನ್ನಿವೇಶ ಸೃಷ್ಟಿ ಮಾಡಿದ್ದೆ ಕುಮಾರಸ್ವಾಮಿ. ಈ ಪಾಪದ ಕೂಸನ್ನು ಅವರೇ ನಿರ್ಮಾಣ ಮಾಡಿದ್ದು ಅಂತ HDK ವಿರುದ್ಧವಾಗಿ ಕುಣಿಗಲ್ ಶಾಸಕ ರಂಗನಾಥ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇಲ್ಲಿ ರಾಜಕೀಯ ಉದ್ದೇಶ ಇಟ್ಕೊಂಡೇ ಅವ್ರು ಮಾಡ್ತಿರೋ ಕೆಲಸ ಇದು. DK ಶಿವಕುಮಾರ್ CM ಆಗಿರೋದನ್ನು ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅವರಿಗೆ. ಅದಕ್ಕೆ ಎಲ್ಲವನ್ನೂ ಕೂಡ ಎತ್ಕಟ್ತಾ ಇದ್ದಾರೆ ಅವರು. ಪ್ರಚೋದನಾತ್ಮಕ ಹೇಳಿಕೆಯನ್ನು ಕೊಡ್ತಾರೆ ಅವರು. ಈ ವಾತಾವರಣ ಸೃಷ್ಟಿ ಮಾಡಿರೋದೇ ಅವರು. ಇಂಥದ್ರಲ್ಲಿ ಕುಮಾರಸ್ವಾಮಿಯವರು ಬಹಳ ನಿಪುಣರಿದ್ದಾರೆ, ನಿಷ್ಣಾತರಿದ್ದಾರೆ ಅವರು ಅಂತ ಹೇಳಿ ರಂಗನಾಥ್ ಆಕ್ರೋಶ ಹೊರಹಾಕಿದ್ದಾರೆ. ಈ ಒಂದು ಸನ್ನಿವೇಶ ಸೃಷ್ಟಿ ಮಾಡಿರೋಂಥದ್ದು ನಿಮಗೆಲ್ಲ ಗೊತ್ತಿದ್ದಂತೆ JDS ಪಕ್ಷದ ನಾಯಕರಾದಂಥ ಕುಮಾರಸ್ವಾಮಿ ಅವರೇ ಮಾಡಿದಂಥ ಪಾಪದ ಕೂಸನ್ನು ವಿರೋಧ ಪಕ್ಷದ ಹೊಣೆನ ಹೊತ್ತು ಅವರು ವಿರೋಧದ ನಿರ್ವಹಣಾ ವ್ಯವಸ್ಥೆಯನ್ನು ಮಾಡೋದು ಬಿಟ್ಟು ಇವತ್ತು ರಾಜಕೀಯದ ಉದ್ದೇಶದಲ್ಲಿ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದನ್ನು ಸಹಿಸ್ಕೊಳ್ಳದಲೆ ಪ್ರತಿ ಹಂತದಲ್ಲೂ ಅಡಚಣೆ ಮಾಡಬೇಕು ಅಂತ ಪ್ರಚೋದನಾ ಹೇಳಿಕೆಗಳನ್ನು ಕೊಟ್ಕೊಂಡು ಈ ಒಂದು ಸನ್ನಿವೇಶಗಳನ್ನು ಸೃಷ್ಟಿ ಮಾಡೋಂಥದ್ದು ನಿಪುಣರು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ನಾನು ಒಬ್ಬ ವಿದ್ಯಾವಂತನಾಗಿ ನನಗೆ ಗೊತ್ತಿಲ್ಲ, ನಾನು ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಇವಾಗ ಏನು ವಿಚಾರ ಅಂದರೆ, ಇವತ್ತು ಯಾರೇ ಅಧಿಕಾರಿಗಳು ಒಂದು ಕೆಲಸಕ್ಕೆ ಸರ್ಕಾರದ ಕೆಲಸದ ಮೇಲೆ ಬಂದಿರ್ತಾರೆ. ಇವಾಗ 21 ಜನ ರೈತರುಗಳು ನಮಗೆ JMC ಮಾಡಿಕೊಡಿ, ನಮ್ಮ ಮರಗಳನ್ನು ಕೌಂಟ್ ಮಾಡಿ, ನಮಗೆ ಇರೋಂಥ ಜಮೀನುಗಳನ್ನು ಅಳತೆ ಮಾಡಿಬಿಟ್ಟು ಎಷ್ಟು ಹೋಗಿದೆ ನೋಡಿ ಅಂತ ಬಂದು